ಸ್ನೇಹಿತರೆ, ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಚೇತೇಶ್ವರ್ ಪೂಜಾರ ಅವರು ಎಲ್ಲಾ ಮಾದರಿಯ ಕ್ರಿಕೆಟ್ ನಿಂದ ಸದ್ಯ ನಿವೃತ್ತಿ ಘೋಷಿಸಿದ್ದಾರೆ. ಟೀಮ್ ಇಂಡಿಯಾದ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿದ್ದ ಚೇತೇಶ್ವರ್ ಪೂಜಾರ ಅವರು ಏಕಾಂಗಿಯಾಗಿ ಹೋರಾಟ ನಡೆಸಿ ಟೀಮ್ ಇಂಡಿಯಾಗೆ ಹಲವು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಇಂತಹ ಅಪರೂಪದ ಬ್ಯಾಟ್ಸ್ಮನ್ ಗಳು ಸಿಗುವುದು ಸದ್ಯ T20 ಜಮಾನದಲ್ಲಿ ತುಂಬಾ ಅಪರೂಪ ಅಂತಾನೆ ಹೇಳ್ಬಹುದು. ಪೂಜಾರ ಅವರ ನಿವೃತ್ತಿಯ ನಂತರ ಈಗ ರೋಹಿತ್ ಶರ್ಮಾ ಅವರು ಹೇಳಿದ ಒಂದು ಮಾತು ತುಂಬಾ ವೈರಲ್ ಆಗ್ತಾ ಇದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಚೇತೇಶ್ವರ್ ಪೂಜಾರ ಅವರ ಅದ್ಭುತ ಕ್ರಿಕೆಟ್ ಕೆರಿಯರ್ ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ಇತ್ತೀಚೆಗೆ ಒಂದು ನಡೆದ ಇಂಟರ್ವ್ಯೂ ನಲ್ಲಿ ರೋಹಿತ್ ಶರ್ಮಾ ಅವರು ಹೇಳ್ತಾರೆ, ನಾನು ಮುಂಬೈ ಪರ ಕ್ರಿಕೆಟ್ ಆಡಲು ಹೋಗುತ್ತಿದ್ದೆ. ಆಗ ನನ್ನ ತಾಯಿ ಕೇಳ್ತಾ ಇದ್ರು, ನೀನು ಮನೆಯಿಂದ ಹೋಗುವಾಗ ತುಂಬಾ ಚೆನ್ನಾಗಿ ಹೋಗ್ತೀಯ, ಆದ್ರೆ ಬರುವಾಗ ನಿನ್ನ ಮುಖ ಕಪ್ಪಗಾಗಿರುತ್ತೆ, ಯಾಕೆ ನೀನು ಈ ರೀತಿ ಆಗ್ತಾ ಇದೀಯಾ ಅಂತ. ಅದಕ್ಕೆ ರೋಹಿತ್ ಶರ್ಮಾ ತಮ್ಮ ತಾಯಿಗೆ ಹೇಳ್ತಾರೆ, ಅಮ್ಮ, ವಿರೋಧಿ ತಂಡದಲ್ಲಿ ಚೇತೇಶ್ವರ್ ಪೂಜಾರ ಎಂಬ ಬ್ಯಾಟ್ಸ್ಮನ್ ಇದ್ದಾರೆ. ಅವರು ಆಡ್ಲಿಕ್ಕೆ ಶುರು ಮಾಡಿದ್ರೆ ಸತತ 3 ದಿನಗಳ ತನಕ ಆಡ್ತಾರೆ. ಅವರನ್ನು ಔಟ್ ಮಾಡುವುದು ತುಂಬಾ ಕಷ್ಟ. ನಾವು ಕಡು ಬಿಸಿಲಿನಲ್ಲಿ 3 ದಿನ ತನಕ ಫೀಲ್ಡಿಂಗ್ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಈ ರೀತಿ ಆಗ್ತದೆ ಎಂದು ರೋಹಿತ್ ಶರ್ಮಾ ಅವರು ತಮ್ಮ ತಾಯಿಗೆ ಉತ್ತರ ನೀಡ್ತಾರೆ. ಸದ್ಯ ಈ ವಿಡಿಯೋ ತುಂಬಾನೇ ವೈರಲ್ ಆಗುತ್ತಿದ್ದು, ಚೇತೇಶ್ವರ್ ಪೂಜಾರ ಅವರು ಹಿಂದಿನಿಂದಲೂ ಯಾವ ರೀತಿ ಬ್ಯಾಟ್ಸ್ಮನ್ ಇದ್ದರು ಅಂತ ಈ ವಿಡಿಯೋ ಒಂದು ಸ್ಪಷ್ಟ ಸಾಕ್ಷಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.